ನಂದಿಗದ್ದೆಯಲ್ಲಿ ನಡೆಯುವ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ 4ನೆಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಶ್ರೀಮತಿ ಸುಕನ್ಯಾ ದೇಸಾಯಿ ಆಯ್ಕೆ. ಜೋಯಿಡಾ ತಾಲೂಕಾ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಗುಂದಾ ಗ್ರಾಮದ ಸಾಹಿತ್ಯ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಸುಕನ್ಯಾ ದೇಸಾಯಿ ಆಯ್ಕೆಯಾಗಿರುತ್ತಾರೆ. ಶುಕ್ರವಾರ ನಡೆದ ಜೋಯಿಡಾ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಮಿತಿ ಅನುಮತಿಯ ಮೇರೆಗೆ ಸ್ಥಳೀಯ ಗ್ರಾಮೀಣ ಸಾಹಿತ್ಯ ಪ್ರತಿಭೆಗೆ ಆದ್ಯತೆಯ ನೀಡುವ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕಾರಿ ಸಮಿತಿ ಸರ್ವಾನುಮತದ ನಿರ್ಣಯದಂತೆ ಇವರನ್ನು ಆಯ್ಕೆ ಮಾಡಿದ್ದಾಗಿ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸುಕನ್ಯಾ ದೇಸಾಯಿ ಗುಂದ ಶೇವಾಳಿ ಗ್ರಾಮದವರಾಗಿದ್ದು, ಸಾಹಿತ್ಯ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಜಿಲ್ಲಾ ಯುವ ಸಾಹಿತಿ ಪ್ರಶಸ್ತಿ, ಆದರ್ಶ ರತ್ನ ಪ್ರಶಸ್ತಿ, ಸಾಹಿತ್ಯ ರತ್ನ ಪ್ರಶಸ್ತಿ, ದ್ರೋಣಾಚಾರ್ಯ ರಾಷ್ಟ್ರೀಯ ಪ್ರಶಸ್ತಿ ಹೀಗೆ ಹಲವು ಪ್ರಶಸ್ತಿ ಪಡೆದ ಇವರು ತಾಲೂಕಿನ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಬಂದ ಪ್ರತಿಭೆಯಾಗಿದ್ದಾರೆ. ಜೋಯಿಡಾ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರಾಗುತ್ತಿರುವುದು ಹೆಮ್ಮೆಯ ಸಂಗತಿ. ಮೂಡಣದ ಹನಿಗಳು, ಪ್ರೀತಿಯ ಹೂ, ನಾನು ಕಥೆಯಾಗಬಲ್ಲೆ, ಖಾಲಿ ಪುಟಗಳು ಇವರ ಪ್ರಕಟಿತ ಕೃತಿಯಾಗಿದ್ದು, ಪ್ರಸ್ತುತ ಮಕ್ಕಳ ಕಥಾ ಸಂಕಲನ ಗೊಂಚಲು ಸಮ್ಮೇಳನದಲ್ಲಿ ಬಿಡುಗಡೆಗೊಳ್ಳಲಿದೆ. ಪ್ರೇರಣಾ ಸಂಸ್ಥೆಯ ಅಧ್ಯಕ್ಷರಾದ ಇವರು ಈ ಸಂಸ್ಥೆಯ ಮೂಲಕ ಕನ್ನಡ ಕಲಿಕಾ ಶಿಬಿರ, ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮ, ಕನ್ನಡ ಸಂಘಟನೆ ನಡೆಸುವ ಮೂಲಕ, ಸಾಹಿತ್ಯಿಕ ಕಾರ್ಯಕ್ರಮಗಳ ಮೂಲಕ ಅನೇಕ ಯುವ ಬರಹಗಾರರಿಗೆ, ಲೇಖಕರಿಗೆ, ಸಾಹಿತಿಗಳಿಗೆ ವೇದಿಕೆ ಮಾಡಿಕೊಟ್ಟು ನಮ್ಮ ಗಡಿ ತಾಲೂಕಿನಲ್ಲಿ ಕನ್ನಡ ಬೆಳವಣಿಗೆಗೆ, ಕನ್ನಡದ ಉಳಿವಿಗೆ ಶ್ರಮಿಸಿದ್ದಾರೆ. ಕದಂಬೋತ್ಸವ, ರಾಜ್ಯೋತ್ಸವ, ಗಡಿನಾಡು ಉತ್ಸವ, ಜಿಲ್ಲಾ ಸಮ್ಮೇಳನ, ತಾಲೂಕಾ ಸಮ್ಮೇಳನ, ಕವಿಗೋಷ್ಠಿ ಅಧ್ಯಕ್ಷತೆ ಸೇರಿದಂತೆ ಹಂಪಿ ಉತ್ಸವಗಳಲ್ಲಿ ಕವಿಗೋಷ್ಠಿ, ಆಕಾಶವಾಣಿ ಸಾಹಿತ್ಯಿಕ ಕಾರ್ಯಕ್ರಮ ಹೀಗೆ ವಿವಿಧ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ. ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಹಿಳಾ ಸಂಘಟನೆ ಮೂಲಕ ಗಡಿನಾಡಲ್ಲಿ ಕನ್ನಡದ ಕಲರವ ಮೂಡಿಸುವಲ್ಲಿ ತಮ್ಮ ಸಂಘಟನೆ ಮೂಲಕ ಯಶಸ್ವಿಯಾಗಿದ್ದ ಇವರು ಜೋಯಿಡಾ ತಾಲೂಕಾ ಸಮ್ಮೇಳನಾಧ್ಯಕ್ಷರಾಗಿರುವುದು ನಮಗೆಲ್ಲ ಸ್ಫೂರ್ತಿ ಹಾಗೂ ಹೆಮ್ಮೆಯ ಸಂಗತಿ.